ಹಾಯ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲೋಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಪ್ರೀತಿಯ ಸುಸ್ವಾಗತ ಹೇಳುತ್ತಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ನೆನ್ನೆ ರಾಯರ ಮಹಿಮೆ ವಿಡಿಯೋ ಹಾಕಿದ್ದೀನಿ, ಅದ್ಭುತ ಅಂತ ಹೇಳಬಹುದು. ನೀವೆಲ್ಲರೂ ಸಹ ಯಾರು ಆ ವಿಡಿಯೋ ಇನ್ನೂ ನೋಡಿಲ್ವೋ ಹೋಗಿ ನೋಡಿ. ಪ್ರೀತಿಯ ಕಮೆಂಟ್ಗಳು ಹಾಗೂ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಹೆಚ್ಚು ಜನರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ಮೆಲ್ಲರೂ ತುಂಬ ನನ್ನ ಸ್ಟೇಟಸ್ನ ನೋಡುವಂಥವ್ರು, ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುವಂಥವರು, ಅಕ್ಕ ನಿಮ್ಮ ಸ್ಕಿನ್ ತುಂಬ ಗ್ಲೋ ಇದೆ, ತುಂಬ ಶೈನಿಂಗ್ ಬರ್ತಾ ಇದೆ, ಏನು ಕ್ರೀಮ್ ಹಚ್ಚುತ್ತಾ ಇದ್ದೀರಿ, ಏನು ಎತ್ತ ಅಂತ ತುಂಬ ಜನ ನನಗಿದೇ ಕೇಳ್ತಾ ಇರೋದು. ಬೇಕಾದರೆ ಸ್ಕ್ರೀನ್ ಶಾಟ್ ಹಾಕಿ ಅಂದರೆ ಸ್ಕ್ರೀನ್ ಮೇಲೆ ಹಾಕ್ತೀನಿ. ನಿಮಗೆ ಗೊತ್ತಿರೋ ಹಾಗೆ ನನ್ನ ಓನ್ ಪ್ರಾಡಕ್ಟ್ಗಳು ಸುಮಾರು ಒಂದು 6 ತಿಂಗಳಿಂದ ನಾನು ಸತತವಾಗಿ ಬಳಸ್ತಾ ಇರುವಂಥದ್ದು. ಹಾಗೆ ಒಂದಿಷ್ಟು ಲೈಫ್ ಸ್ಟೈಲು ಕೂಡ ಚೇಂಜ್ ಮಾಡ್ಕೋಬೇಕು. ನಾವು ಏನು ನಮ್ಮ ಸ್ಕಿನ್ಗೆ ಯಾವುದೇ ಕ್ರೀಮ್ ಆಗಲಿ, ಒಂದು ಶಿರಮ್ಗಳಾಗಲಿ, ನಾವು ಏನನ್ನೇ ಬಳಸಿದ್ರೂ ಸಹ ದೇಹದ ಒಳಗಿಂದನೂ ಕೂಡ ಪ್ಯೂರಿಫೈ ಆಗಬೇಕು, ರಕ್ತ ಶುದ್ಧಿ ಆಗಬೇಕು. ಆ ಒಂದು ಉದ್ದೇಶದಿಂದ ನಮ್ಮ ಲೈಫ್ ಸ್ಟೈಲು ಕೂಡ ಆಲ್ಮೋಸ್ಟ್ ಚೇಂಜ್ ಮಾಡಿಕೊಳ್ಳೇಬೇಕು. ಹೆಚ್ಚಿಗೆ ನೀರು ಕುಡಿಬೇಕು, ಹಸಿರು ತರಕಾರಿ ತಿನ್ನಬೇಕು, ಸೊಪ್ಪುಗಳನ್ನ ತಿನ್ನಬೇಕು. ಹಾಗೆ ABC ಜ್ಯೂಸ್ ಅಂತ ಹೇಳಿ ತುಂಬ ಫೇಮಸ್ ಆಗ್ತಾಯಿದೆ, ನಿಮ್ಮೆಲ್ರಿಗೂ ಕೂಡ ಸಹ ಗೊತ್ತು. ಕ್ಯಾರೆಟ್ ಬೀಟ್ರೂಟ್ ಜ್ಯೂಸನ್ನು ಸಹ ವಾರಕ್ಕೆ ಒಮ್ಮೆ ಆದರೂ ಸಹ ಕುಡಿಯೋದ್ರಿಂದನೂ ಸಹ ಸ್ಕಿನ್ನನ್ನು ನಾವು ತುಂಬ ಆರೋಗ್ಯವಾಗಿ ಇಟ್ಕೋಬಹುದು. ಹಾಗೆ ನಮ್ಮ ಕಪ್ಪಕ್ಕಿ ಮಾಲ್ಟ್ ಪೌಡರು ತುಂಬ ಜನರಿಗೆ ಒಳ್ಳೆ ರಿವ್ಯೂ ಬರ್ತಾ ಇದೆ. ಎಷ್ಟು ಚಂದ ನನ್ನ ಜೊತೆ ಶೇರ್ ಮಾಡ್ಕೊಳ್ತಿದ್ದಾರೆ ಅಂದರೆ ಎಲ್ಲ ರಾಯರ ಅನುಗ್ರಹ ಅಂತ ಭಾವಿಸ್ತೀನಿ. ಸುಮಾರು ಜನ ನನಗೆ ಗ್ರೀನ್ ಟೀ ನಾನು ಕುಡಿತಾ ಇರುವಂಥದ್ದನ್ನು ಒಂದು ಸಲ ಮಾಡಿ ತೋರಿಸಿ ಅಕ್ಕ ಅಂತ ಹೇಳಿ ತುಂಬ ಜನ ನನಗೆ ಕಮೆಂಟಲ್ಲಿ ಕೇಳ್ತಾ ಇದ್ದೀರಿ. ಅದಕ್ಕೋಸ್ಕರ ಇವತ್ತು ಗ್ರೀನ್ ಟೀ ಮತ್ತು ಮತ್ತೊಂದು ನನ್ನ ಒಂದು ಡೆಟಾಕ್ಸ್ ಡ್ರಿಂಕ್ಸ್ ಒಂದು ಸಹ ಮಾಡ್ಕೊಂಡಿದ್ದೀನಿ. ನೈಟ್ ಮಲಗುವಂಥ ಸಮಯದಲ್ಲಿ ಕುಡಿಯುವಂಥದ್ದು. ಇದು ನಾನು ಸುಮಾರು ಒಂದು 15 ವರ್ಷದ ಹಿಂದೆ ನಾನು ಬಳಸ್ತಾ ಇದ್ದೆ. ಬೆಂಗಳೂರಲ್ಲಿದ್ವಿ ಆ ಟೈಮಲ್ಲಂತೂ ಏನು ನಾನು ಡೆಟಾಕ್ಸ್ ಡ್ರಿಂಕ್ಸ್ ಮಾಡ್ಕೊಂಡಿದ್ದೀನಿ, ಸಿಕ್ಕಾಬಟ್ಟೆ ಸ್ಕಿನ್ ಗ್ಲೋ ಮಾಡುತ್ತೆ, ಚರ್ಮ ಕಾಂತಿಯಾಗಿ ಕಾಣಿಸೋ ಥರ ಮಾಡುತ್ತೆ. ಅದು ಏನು ಎತ್ತ ಅಂತ ಕೂಡ ನೀವು ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸ್ತೀನಿ. ಅದು ಕೂಡ ರೆಡಿಯಾಗಿದೆ, ತೋರಿಸ್ತೀನಿ. ಮತ್ತು ನಮ್ಮ ಕಪ್ಪಕ್ಕಿ ಮಾಲ್ಟ್ ಪೌಡ್ರ್ ಬಗ್ಗೆ ನನ್ನ ಈ ಹೊಸ ಚಾನಲಲ್ಲಿ ನಾನು ಏನು ಕೂಡ ಸರಿಯಾಗಿ ನಿಮಗೆ ಹೇಳೋಕ್ಕಾಗಿಲ್ಲ. ವಾಟ್ಸಪ್ ಕಾಂಟ್ಯಾಕ್ಟಲ್ಲಿರೋರ್ಗಂತೂ ತುಂಬ ಗೊತ್ತು. ಇನ್ಸ್ಟಾಗ್ರಾಮಲ್ಲೂ ಸಹ ತುಂಬ ಜನ ತರಿಸ್ಕೊಂಡು ಬಳಸ್ತಾ ಇದ್ದೀರಿ. 4-5ನೇ ಆರ್ಡ್ರು ಸಹ ನನಗೆ ಕೊಡ್ತಾ ಇದ್ದೀರಿ. ಎಲ್ಲ ರಾಯರ ಅನುಗ್ರಹ ಅಂದ್ಕೊಳ್ಳೋಣ. ಕಪ್ಪಕ್ಕಿ ಮಾಲ್ಟ್ ಪೌಡರ್ ತೋರಿಸ್ತೀನಿ. ಹಾಗೆ ಆರ್ಡರ್ಸ್ ಕೂಡ ಬಂದಿದೆ, ಎಲ್ಲ ಪ್ಯಾಕ್ ಮಾಡಬೇಕು. ಅದು ಕೂಡ ಆದರೆ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ, ತಡ ಮಾಡೋದು ಬೇಡ. ಗ್ರೀನ್ ಟೀ ನಾನು ಯಾವುದನ್ನು ಬಳಸ್ತಾ ಇದ್ದೀನಿ, ಅದರಿಂದ ಏನು ಬೆನಿಫಿಟ್ ಇದೆ ಅಂತ ಕೂಡ ನಿಮಗೆ ತೋರಿಸ್ತೀನಿ. ಬನ್ನಿ. ನೋಡ್ತಾ ಇದ್ದೀರಿ ನನ್ನ ಬ್ಲ್ಯಾಕ್ ರೈಸ್ ಮಾಲ್ಟು ರೆಡಿಯಾಗಿರುವಂಥದ್ದು. ತುಂಬ ಆರ್ಡರ್ಸ್ ಇದೆ, ತುಂಬ ಒಳ್ಳೆ ರಿಸಲ್ಟ್ ಇದೆ, ಎರಡು ಮಾತಿಲ್ಲ. ವೆಯ್ಟ್ ಲಾಸ್ ಮಾಡ್ತೀನಿ ಅನ್ನೋದಾಗಲಿ, ಹಾಗೆ ವೆಯ್ಟ್ ಗೇನ್ ಮಾಡ್ಕೊಳ್ಳೋರ್ಗೂ ಕೂಡ ಒಂದೇ ಅತ್ಯುತ್ತಮದ ಒಂದು ಸಾತ್ವಿಕ ಆಹಾರ ಅಂತ ಹೇಳ್ಬೋದು. ಹೇಗೆ ಒಂದರಲ್ಲೇ ತೂಕನೂ ಇಳಿಸ್ಕೋಬಹುದು ಮತ್ತು ದಪ್ಪನೂ ಆಗ್ಬೋದು ಅಂತ ನಂಗೆ ಕೇಳ್ತೀರಾ? ಖಂಡಿತ ಅದಕ್ಕೆ ಒಂದು ಆಹಾರ ಪಥ್ಯ ಕೂಡ ಇದೆ. ಇದು ಒಂದು ರಿಚ್ ಪ್ರೋಟೀನ್, ನಮ್ಮ ದೇಹಕ್ಕೆ ಏನು ಪ್ರೋಟೀನ್ ಬೇಕು ಅದನ್ನು ಒಂದು ಪೌಡ್ರಲ್ಲಿ, ಅಂದರೆ ಕಪ್ಪಕ್ಕಿ ಅನ್ನೋದೇ ಒಂದು ವಿಶೇಷ. ನಮ್ಮ ರಾಜರ ಕಾಲದಲ್ಲಿ ಬಳಸ್ತಿದ್ದಂತಹ ಒಂದು ಕಪ್ಪಕ್ಕಿ ಅಂತ ಹೇಳಿದ್ರೆ ಅದರಲ್ಲಿ ತುಂಬ ಸ್ವಾದಿಷ್ಟವಾದ ಒಂದು ಪೂರಕವಾದ ನಮ್ಮ ದೇಹಕ್ಕೆ ಒಂದು ರಿಚ್ ಪ್ರೋಟೀನ್ ಏನನ್ನ ಕೊಡಬೇಕು, ಬ್ಲ್ಯಾಕ್ ರೈಸ್ ನಮಗೆ ತಂದುಕೊಡುತ್ತೆ. ಅದರ ಜೊತೆಗೆ ವಿಶೇಷವಾದ ಧಾನ್ಯಗಳನ್ನ ಹಾಕಿದ್ದೀನಿ. ಅದರಿಂದ ನಮ್ಮ ದೇಹಕ್ಕೆ ಬೇಕಾದಂಥ ಎಲ್ಲ ಪೂರಕನ ನಮಗೆ ಆರೋಗ್ಯ ವೃದ್ಧಿಸ್ಕೊಳ್ಳೋದಕ್ಕೆ ಖಂಡಿತ ಈ ಒಂದು ಮಾಲ್ಟ್ ಪೌಡ್ರಲ್ಲಿ ನಿಮಗೆ ಸಿಗುವಂಥದ್ದು. ನೀವು ನನ್ನ ಕಾಂಟ್ಯಾಕ್ಟಲ್ಲಿರೋರಿಗೆ ಗೊತ್ತಿದೆ, ಸುಮಾರು ರಿವ್ಯೂಗಳು, ದಿನಕ್ಕೆ ಒಂದು ಎಷ್ಟು ರಿವ್ಯೂಗಳನ್ನ ನಾನು ಸ್ಟೇಟಸಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಅದನ್ನು ಗೊತ್ತಿರೋರು ಮಾತ್ರ ಗೊತ್ತು. ಬಳಸಿ ನೋಡಿ, ನೀವು ಕೂಡ ನಮ್ಮ ಕಪ್ಪಕ್ಕಿ ಮಾಲ್ಟು ಟೇಸ್ಟ್ಗೆ ಫಿದಾ ಆಗ್ತೀರಿ. ಹಾಗೆ ಸ್ಕಿನ್ ಗ್ಲೋಗೋಸ್ಕರ ತುಂಬ ಜನಕ ನಿಮ್ಮ ಸ್ಕಿನ್ ತುಂಬ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ, ಇವಾಗ ತುಂಬ ಗ್ಲೋ ಕಾಣಿಸ್ತಾ ಇದೆ ಅಂತೀರಿ. ಅದಕ್ಕೆ ನಾನೇ ರೆಡಿ ಮಾಡಿರುವಂತಹ ನಮ್ಮ ಮಂಜಿಷ್ಟ ಸೋಪು ತುಂಬ ಜನಕ್ಕೆ ಕಳಿಸ್ಕೊಡ್ಬೇಕು. ಆರ್ಡ್ರು ತಗೊಂಡು ನಾನು ಆಲ್ರೆಡಿ ಕಳಿಸಿಲ್ಲ, ತುಂಬ ಜನಕ್ಕೆ ನಾನು ಇನ್ನೂ ಕಳಿಸ್ಕೊಡೋದಿದೆ. ಇದು ನನ್ನ ಮಂಜಿಷ್ಟ ಸೋಪು, ಸತತವಾಗಿ ಸುಮಾರು ಒಂದು 4 ತಿಂಗಳಿಂದ ಬಳಸ್ತಾ ಇರುವಂತಹ
ಕೆಮಿಕಲ್ ಫ್ರೀ, ಹೋಮ್ ಮೇಡು ಆ್ಯಂಡ್ ಮೇಡು, ಯಾವುದೇ ಮಿಷಿನರಿ ಬಳಸ್ತಿಲ್ಲ, ಯಾವುದೇ ಕೆಮಿಕಲ್ ಬಳಸ್ತಿಲ್ಲ. ಮಂಜಿಷ್ಟ ಅನ್ನೋದು ಒಂದು ಆಯುರ್ವೇದ ಹರ್ಬ್, ಅದರಿಂದ ತಯಾರಾಗ್ತಿರುವಂಥ ಈ ಸೋಪು ನಿಜವಾಗ್ಲೂ ಹಳೇ ಬಂಗು ಇರಲಿ, ಎಂತಹ ಕಲೆ ಇದ್ದರೂ ಸಹ ಸಾಧಾರಣವಾಗಿ ನೀವು ಬಳಸ್ತಾ ನೋಡಿ, ನಿಮಗೆ ಗೊತ್ತಾಗುತ್ತೆ ಅದ್ಭುತ ರಿಸಲ್ಟನ್ನು ನಮ್ಮ ಮಂಜಿಷ್ಟ ಸೋಪ್ ತಂದುಕೊಡುತ್ತೆ. ಇನ್ನು ನೈಟ್ ಬಂದು ಇದು ಶಿರಮ್ ರೀತಿ ಕೆಲಸ ಮಾಡುತ್ತೆ. ನಮ್ಮ ಮಂಜಿಷ್ಟ ಅಂದರೆ ಕ್ಯಾರೆಟ್ ಹಾಗೆ ಮಂಜಿಷ್ಟ ಆಯಿಲ್, ಇದು ಶಿರಮ್ ಥರ ಕೆಲಸ ಮಾಡುತ್ತೆ. ಸಿಕ್ಕಾಬಿಟ್ಟೆ ಚೆನ್ನಾಗಿದೆ. CM ಆಯಿಲ್ ಅಂತ ಕೂಡ ನಾನು ಹೇಳ್ತೀನಿ, ಕ್ಯಾರೆಟ್ ಮಂಜಿಷ್ಟ ಅಂತ ಹೇಳಿ. ಇದು ಕೂಡ ತುಂಬ ಜನರಿಗೆ ಕಳಿಸ್ಕೊಡ್ಬೇಕು, ಆದರೆ ಇನ್ನು ನನಗೆ ಪ್ರಾಡಕ್ಟು ಸೋಲ್ಡ್ ಔಟ್ ಆಗಿದೆ, ಮನೇಲಿ ಐಟಮ್ಸ್ ಇಲ್ಲ. ಈಗ ಮಾಡಬೇಕು, ನನಗೆ ಗಾಣದ ಎಣ್ಣೆನೇ ಬೇಕು. ಅಮ್ಮನಿಗೆ ಹುಷಾರಿಲ್ದಿದ್ದರಿಂದ ನಾನು ಈ ಕಡೆ ಗಮನ ಕೊಡಬೇಕಾಗಿರೋದ್ರಿಂದ ಕೊಟ್ಟಿದ್ದರಿಂದ ನನಗೆ ಐಟಮ್ಸ್ಗಳನ್ನ ಮಾಡೋಕ್ಕೆ ಸಮಯ ಸಾಲಿಲ್ಲ. ನಾಳೆ ನಾಡ್ದು ಎಲ್ಲ ಪ್ರಾಡಕ್ಟನ್ನು ಮಾಡ್ತೀನಿ. ಯಾರ್ದೆಲ್ಲ ಆರ್ಡ್ರ್ ತೊಗೊಂಡಿದ್ದೀನೋ ಖಂಡಿತ ಕಳಿಸ್ಕೊಡ್ತೀನಿ. ಎಲ್ಲರ ಲೀಸ್ಟು ಸಹ ನನ್ನ ಹತ್ರ ಇದೆ, ಕಳಿಸ್ಕೊಡ್ತೀನಿ. ತಡ ಆಗಿರೋದಕ್ಕೆ ನಿಮ್ಮೆಲ್ರಿಗೂ ನಾನು ಕ್ಷಮೆ ಅಂತೂ ಖಂಡಿತ ಕೇಳಲೇಬೇಕು. ತುಂಬ ಜನ ಕಮೆಂಟಲ್ಲಿ ಕೇಳ್ತಾ ಇದ್ದೀರಿ, ಯಾವ ಕ್ರೀಮ್ ಹಚ್ಚುತ್ತಾ ಇದ್ದೀರಿ, ಏನು ಮಾಡ್ತಾ ಇದ್ದೀರಿ ಅಂತ. ಸೋಪು ನನ್ನ CM ಆಯಿಲೇ ನನ್ನ ರಿಸಲ್ಟು, ನನಗೆ ಸಿಕ್ಕಾಬಟ್ಟೆ ರಿಸಲ್ಟನ್ನ ತಂದುಕೊಟ್ಟಿರುವಂಥದ್ದು. ಯಾರಿಗೆ ಬ್ಲ್ಯಾಕ್ ರೈಸ್ ಮಾಲ್ಟ್ ಪೌಡ್ರು ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ಕೊಡ್ತೀನಿ, ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ, ವಾಟ್ಸಪ್ ಮಾಡಿ. ಖಂಡಿತ ನಿಮ್ಮ ಜೊತೆ ನಾನು ಮಾತಾಡ್ತೀನಿ, ಆಯಿತಾ? ಬನ್ನಿ, ಗ್ರೀನ್ ಟೀ ಮಾಡೋದನ್ನು ತೋರಿಸ್ತೀನಿ. ಡೆಟಾಕ್ಸ್ ಡ್ರಿಂಕ್ಸ್ ಇದು ನಾನು ಹೋಮ್ ಮೇಡು, ನಾನೇ ತಯಾರು ಮಾಡಿರುವಂಥದ್ದು. ಏನೆಲ್ಲ ಸಾಮಗ್ರಿ ಹಾಕಿ ಬಳಸಿದ್ದೀನಿ ಅನ್ನೋದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಏನು ಸಾಮಗ್ರಿನ ಬಳಸಿದ್ದೀನಿ ಇದನ್ನು ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ. ಇದು ನೈಟು ನಾವಿನ್ನೇನೋ ಮಲಗ್ತೀವಪ್ಪ, ರಾತ್ರಿ ಊಟ ಎಲ್ಲ ಮುಗಿಸಿ ಇನ್ನೇನೋ ಮಲಗೋಕ್ಕೆ 1-1/4 ಗಂಟೆ ಮುಂಚಿತವಾಗಿ ಇದನ್ನು ಬಿಸಿ ನೀರಿಗೆ ಹಾಕ್ಕೊಂಡು, ಅಂದರೆ 1 ಗ್ಲಾಸ್ ನೀರಿಗೆ 1 ಸ್ಪೂನ್ ಹಾಕಿ 1-2 ಕುದಿಸಿ ಸೋಸ್ಕೊಂಡು ಇದನ್ನು ಕುಡಿದು ಮಲಗೋದ್ರಿಂದ ಸಿಕ್ಕಾಬಟ್ಟೆ ದೇಹಕ್ಕೆ ಒಳ್ಳೆಯದು. ಹೆಂಗೆ ಅಂದರೆ ಸ್ಕಿನ್ ಗ್ಲೋ ಮಾಡ್ಕೋಬೋದು ನೀವು, ವೆಯ್ಟ್ ಲಾಸ್ಗೂ ಕೂಡ ಒಂದು ಒಳ್ಳೆ ಸಪೋರ್ಟ್ ಮಾಡುತ್ತೆ. ಇದಕ್ಕೆ ಏನೆಲ್ಲ ಬಳಸಿದ್ದೀನಿ ಅಂತ. ಈ ಡೆಟಾಕ್ಸ್ ಡ್ರಿಂಕ್ಸು ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಇದು ಸುಮಾರು ಒಂದು 15 ವರ್ಷದಿಂದ ನಾನು ಬಳಸಿದ್ದೀನಿ. ಇದು ಸಖತ್ತಾಗಿದೆ. ಮನೆಯಲ್ಲೇ ಸಿಗುವಂಥ ಸಾಮಗ್ರಿಗಳಿಂದ ನಾನು ರೆಡಿ ಮಾಡ್ಕೊಂಡಿರೋದು. ತೋರಿಸ್ತೀನಿ. ಪರಿಮಳ ಗಮ್ ಅಂತ ಚೆನ್ನಾಗಿದೆ, ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಇದನ್ನು ನೀವು ಬೇಕು ಅಂದರೆ ನಾನು ತಿಳಿಸ್ಕೊಡ್ತೀನಿ. ನೈಟ್ ಕುಡಿಯುವಂಥದ್ದು ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಇದ್ರ ಬಗ್ಗೆನೂ ಕೂಡ ಒಂದು ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದು ನೀವು ಬೇಕು ಅಂದರೆ ನಾನು ಖಂಡಿತ ವಿಡಿಯೋ ಮೂಲಕ ತಿಳಿಸ್ತೀನಿ. ಬನ್ನಿ, ತಡ ಮಾಡೋದು ಬೇಡ, ಗ್ರೀನ್ ಟೀನ ಮಾಡ್ಕೊಳ್ಳೋಣ. ತಪ್ಪಕ್ಕಿ ಮಾಲ್ಟ್ ಪೌಡ್ರು ಗಂಜಿ ಸಹ ಮಾಡಿ ನಾನು ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ. ಈಗ ಗ್ರೀನ್ ಟೀ ಮಾಡ್ಕೊಳ್ಳೋಣ ಫಸ್ಟ್. ಬನ್ನಿ, ನಾನು ಈ ಗ್ಲಾಸಲ್ಲೇ ಕುಡಿಯೋದು, ನಿಮ್ಗೆ ಗೊತ್ತಿರೋ ಹಾಗೆ. ನಾನು ಈ ಗ್ಲಾಸಲ್ಲಿ ಒಂದು 3/4 ಗ್ಲಾಸ್ಗಳು ತೊಗೋತೀನಿ ನೋಡಿ, ಇಷ್ಟಿಷ್ಟು. ಇದನ್ನು 2 ಗ್ಲಾಸ್ ತೊಗೊಳ್ತೀನಿ ನೋಡಿ. ಅದು 1 ಗ್ಲಾಸ್ ನೀರಾಗೋವರೆಗೂ ಕುದಿಸ್ಬೇಕು ನೋಡಿ. ಈ ರೀತಿ ನಾನು ಈಗ ಇದರಲ್ಲಿ 3/4 ಗ್ಲಾಸ್ 2 ಗ್ಲಾಸ್ ತೊಗೊಂಡಿದ್ದೀನಿ. ನಿಮ್ಮದು ಮೀಡಿಯಮ್ ಗ್ಲಾಸ್ ಇದ್ದರೆ 2 ಗ್ಲಾಸ್ ನೀರನ್ನು ತೊಗೊಳ್ಳಿ. ಇದೊಂದು ಸ್ವಲ್ಪ ದೊಡ್ಡದಿದೆ, ಅದಕ್ಕೋಸ್ಕರ. ಆಗಿಲ್ಲ, ನಾನು ಮೈಕ್ ಹಾಕೊಂಡಿದ್ರೆ ಕ್ಲಾರಿಟಿ ಬರೋದು, ಮೈಕು ಹಾಕಿಲ್ಲ. ಚಾರ್ಜ್. ಗ್ರೀನ್ ಟೀ ನೋಡ್ತಾ ಇದ್ದೀರಲ್ಲ, ಹಸಿರು ಚಹಾ ಅಂತ ಹೇಳ್ತೀವಿ. ಉತ್ಕರ್ಷಣ ನಿರೋಧಕಗಳು ಜಾಸ್ತಿ ಇರುತ್ತೆ, ಅಂದರೆ ಆ್ಯಂಟಿ ಆಕ್ಸಿಡೆಂಟ್ಗಳು ಮತ್ತು ಕೆಫಿನಿಂದ ಸಮೃದ್ಧವಾಗಿದ್ದು ತೂಕ ಇಳಿಕೆಗೆ, ಹೃದಯದ ಆರೋಗ್ಯಕ್ಕೆ, ಮೆದುಳಿನ ಕಾರ್ಯ ಸುಧಾರಣೆ ಹಾಗೂ ಚರ್ಮದ ಕಾಂತಿ ಹೆಚ್ಚಿಸಲು ಕೂಡ ಸಹಾಯ ಮಾಡುತ್ತೆ. ನೀವು ನೋಡ್ತಾ ಇರುವಂಥದ್ದು ಹೋಮ್ ಮೇಡ್ ಗ್ರೀನ್ ಟೀ. ಇದು ಹೇಗೆ ಅಂತ ಹೇಳಿದ್ರೆ ಪಕ್ಕ ಆಯುರ್ವೇದ. ನಮ್ಮ ಮನೆಗಳಲ್ಲಿ, ಅಂದರೆ ನಮ್ಮ ಅಡುಗೆ ಮನೆಯಲ್ಲಿ ಕೆಲವು ಸಾಮಗ್ರಿಗಳೊಟ್ಟಿಗೆ ಜೊತೆಗೆ ವಿಶೇಷವಾಗಿ ಆಯುರ್ವೇದ ಹರ್ಬನ್ನ ಬಳಸಿ ಗ್ರೀನ್ ಟೀನ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬ ವಿಶೇಷವಾದ ಬೆನಿಫಿಟ್ ಅಂತೂ ಖಂಡಿತ ನಾವು ಪಡ್ಕೊಳ್ತೀವಿ. ಹೇಳಬೇಕು ಅಂದರೆ ಗ್ರೀನ್ ಟೀನ ಅತಿಯಾಗಿ ಕುಡಿಬಾರ್ದು. ದಿನಕ್ಕೆ 2 ಕಪ್ಪು ಇಲ್ಲ ಅಂತ ಹೇಳಿದ್ರೆ 3 ಕಪ್ ಮಾತ್ರ ಕುಡಿಬೇಕು. ಆದಷ್ಟು ಖಾಲಿ ಹೊಟ್ಟೆಗೂ ಕೂಡ ಗ್ರೀನ್ ಟೀನ ಕುಡಿಬಾರ್ದು. ನೋಡ್ತಾ ಇದ್ದೀರಿ, 2 ಗ್ಲಾಸ್ ನೀರಿಗೆ ನಾನು 1-2 ಸ್ಪೂನು ನಾನೇ ರೆಡಿ ಮಾಡಿರುವಂಥ ಗ್ರೀನ್ ಟೀ ಒಂದು ಸಾಮಗ್ರಿ ಏನಿದೆಯೋ, ಆಯುರ್ವೇದ ಹರ್ಬ್ ಇದೆಯೋ ಅದನ್ನು ಹಾಕಿದ್ದೀನಿ. 2 ಗ್ಲಾಸ್ ನೀರು, 1 ಗ್ಲಾಸ್ ನೀರು ಆಗೋವರೆಗೂ ಚೆನ್ನಾಗಿ ಕುದಿಸ್ಬೇಕು. ಎಷ್ಟು ಚೆಂದ ಇದೆ ಅರೋಮಾ ಅಂತ ಹೇಳಿದ್ರೆ, ಘಮ ಘಮ ಅನ್ನುತ್ತೆ.
ಸೂಪರಾಗಿದೆ. ಇದರಿಂದ ತುಂಬ ವಿಶೇಷವಾದ ಒಂದು ಅನುಕೂಲ ನಾವು ಪಡ್ಕೋಬಹುದು. ಅಂದರೆ ತೂಕ ಇಳಿಕೆಗಾಗಲಿ, ಮೆದುಳಿನ ಆರೋಗ್ಯಕ್ಕಾಗಲಿ, ಹೃದಯದ ಆರೋಗ್ಯ ಆಗಲಿ, ಹಾಗೆ ಯೌವನವನ್ನು ಕಾಪಾಡಲು ಹೆಂಗಾಗಿರ್ಬೇಕಪ್ಪ ಅಂತ ಎಲ್ಲರೂ ಕೂಡ ಅಂದ್ಕೊಳ್ತೀವಲ್ವ. ಅದಕ್ಕೆ ಗ್ರೀನ್ ಟೀ ನಾವು ನೋಡಿ ಇದರಲ್ಲಿ ನಿಮಗೆ ಕಾಣಿಸ್ತಾ ಇದೆ, ನಿಮಗೆ ಮುಖ್ಯವಾಗಿ ಕಾಣಿಸ್ತಾ ಇರೋದು ಗುಲಾಬಿ ದಳಗಳು, ಆಯುರ್ವೇದ ಹರ್ಬು ಏನೆಲ್ಲ ಬೇಕು ಒಂದು ಗ್ರೀನ್ ಟೀಗೆ ಅದನ್ನು ಬಳಸಿದ್ದೀನಿ. ಸೂಪರಾಗಿದೆ. ಕುಡಿತಾ ಇದ್ದರೆ ನೀವು ಇನ್ನೂ ಒಂದು ಕಪ್ ಕುಡಿಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಅದರಿಂದ ವಿಶೇಷವಾದ ಗುಣ ಈ ನಮ್ಮ ಗ್ರೀನ್ ಟೀಯಲ್ಲಿ ಇರೋದ್ರಿಂದ ನಾನು ಇದನ್ನೇ ಬಳಸ್ತಾ ಇರುವಂಥದ್ದು. ನಿಮಗೆ ಬೇಕು ಅನ್ನೋದಾದರೆ ನನಗೆ ಕಮೆಂಟನ್ನು ಮಾಡಿ, ಅದ್ರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿನ ಕೂಡ ಕೊಡ್ತೀನಿ. ವಿಶೇಷವಾಗಿ ಗ್ರೀನ್ ಟೀಯಿಂದ ನಾವು ತೂಕ ಇಳಿಕೆಗಾಗಲಿ, ಮುಂಚೆ ಹೇಳ್ದಂಗೆ ನಾವು ತುಂಬ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇದನ್ನು ಬಳಸಬಹುದು. ತುಂಬ ಚೆನ್ನಾಗಿರುತ್ತೆ. ನಾವು ಕಮರ್ಷಿಯಲ್ ಪರ್ಪಸಲ್ಲಿ ಕೆಲವು ಹೊರಗಡೆ ಗ್ರೀನ್ ಟೀ ಸಿಗುತ್ತಲ್ವ, ಅದಕ್ಕಿಂತ 100 ಪಟ್ಟು ನಮ್ಮ ಹೋಮ್ ಮೇಡ್ ಗ್ರೀನ್ ಟೀ ತುಂಬ ಚೆನ್ನಾಗಿರುತ್ತೆ. ನೀವು ಉತ್ತಮವಾಗಿ ಏನಾದರೂ ನೀವು ಡಯಟ್ ಮಾಡ್ತಾಯಿದ್ದೀರಿ ಒಂದು ತೂಕ ಇಳಿಕೆಗೆ ಅಂದರೆ ಈ ನಮ್ಮ ಗ್ರೀನ್ ಟೀ ನಿಮಗೆ ಅದ್ರ ಜೊತೆಗೆ ಒಳ್ಳೆ ನಿಮಗೆ ರಿಸಲ್ಟನ್ನು ತಂದುಕೊಡುತ್ತೆ. ಅಷ್ಟು ಸೂಪರಾಗಿದೆ. ತುಂಬ ಜನ ನನಗೆ ಕಮೆಂಟಲ್ಲಿ ಕೇಳ್ತಾ ಇದ್ರಿ ಗ್ರೀನ್ ಟೀ ಮಾಡೋದು ತೋರಿಸಿ ಅಕ್ಕ ಅಂತ ಹೇಳಿ, ಅದಕ್ಕೋಸ್ಕರ ತೊಗೊಂಡು ಬಂದಿದ್ದೀನಿ ಇವತ್ತು. ಹಾಗೆ ನಮ್ಮ ಕಪ್ಪಕ್ಕಿ ಮಾಲ್ಟ್ ಪೌಡ್ರು ಯಾರಿಗೆಲ್ಲ ಬೇಕು, ಡಿಟಾಕ್ಸ್ ಡ್ರಿಂಕ್ಸ್ ಬಗ್ಗೆ ಯಾರಿಗೆ ಮಾಹಿತಿ ಬೇಕು ನನಗೆ ಕಮೆಂಟ್ ಮಾಡಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಮುಂದೆ ತರುವಂಥದ್ದನ್ನು ಮಾಡ್ತೀನಿ. ನೋಡ್ತಾ ಇದ್ದೀರಿ, ಈಗ ಆಯಿತು. 1-2 ಗ್ಲಾಸ್ ನೀರಿಟ್ಟಿದ್ದೆ ಅಲ್ವಾ, 1 ಗ್ಲಾಸ್ ನೀರು ಇವಾಗ ಗ್ರೀನ್ ಟೀ ರೆಡಿ ಆಗಿದೆ. ಇದಕ್ಕೆ ನಾನು 1 ಸ್ಪೂನ್ ಬೆಲ್ಲ ಕೂಡ ಸೇರಿಸ್ಕೊಂಡಿದ್ದೀನಿ, ಹಾಗೆ ಕೂಡ ಕುಡಿಬಹುದು. ಅರೋಮ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ, ನಾನಿಲ್ಲಿ ಯಾವುದು ಪೌಡ್ರು ಮಾಡಿಲ್ಲ, ಏನು ಹರ್ಬಿದೆಯೋ ಆಯುರ್ವೇದದ್ದು ಅದು ಹಾಗೆ ಬಳಸಿದ್ದೀನಿ. ಅದರದ್ದು ಏನು ವಿಶೇಷ ಗುಣ, ನೀರಿನ ಜೊತೆ ಕುದ್ದಾಗ ಅದು ತುಂಬ ಚೆನ್ನಾಗಿ ನೀರು ಜೊತೆ ಮಿಕ್ಸ್ ಆಗಿರುತ್ತೆ. ಅರೋಮ ಜೊತೆಗೆ ವಿಶೇಷವಾದ ಗುಣನ ನಾವು ನಮ್ಮ ದೇಹಕ್ಕೆ ಈ ಒಂದು ಗ್ರೀನ್ ಟೀ ಜೊತೆ ನಾವು ತಗೋಬಹುದು. ನೋಡ್ತಾ ಇದ್ದೀರಿ, ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಇವಾಗ ಇದನ್ನು ಬಿಸಿಲೇ ಕುಡಿತೀನಿ ನಾನು. ಕೆಲವರು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತಾರೆ, ನನಗೊಂದು ಸ್ವಲ್ಪ ಬಿಸಿ ಬಿಸಿ ಇದ್ರೇ ಚಂದ ಅಂತ ಕೂಡ ಅನಿಸುತ್ತೆ. ಆರಾಮಾಗಿ ನನ್ನ ತುಳಸಿ ಬೃಂದಾವನ ಇದೆಯಲ್ಲ, ಅಲ್ಲಿ ಕುತ್ಕೊಳ್ತೀನಿ ಯಾವಾಗಲೂ ಸಹ. 1 ಕಪ್ ಗ್ರೀನ್ ಟೀ ಹೆಚ್ಚಿಗೆ ಇದೆ, 1 ಕಪ್ಗೆ ಜಾಸ್ತಿನೇ ಇದೆ. ಆರಾಮಾಗಿ ಕುಡಿತೀನಿ. ಪಚನ ಕ್ರಿಯೆಗೆ, ಡೈಜೆಷನ್ಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕೆಲಸ ಮಾಡುತ್ತೆ. ತುಂಬ ಚೆನ್ನಾಗಿದೆ. ಸ್ಕಿನ್ನು ಕೂಡ ಇದರಿಂದನೂ ಕೂಡ ಕಲರಂತೂ ಖಂಡಿತ ಬರುತ್ತೆ. ಸ್ಕ್ರೀನ್ ಮೇಲೆ ನಂಬರ್ ಹಾಕ್ತೀನಿ, ಬೇಕಾದವರು ಆರ್ಡರ್ ಪ್ಲೇಸ್ ಮಾಡ್ಕೋಬಹುದು. ನೋಡಿ, ಗ್ರೀನ್ ಟೀ ರೆಡಿ ಆಗಿದೆ. ಹೋಮ್ ಮೇಡ್ ಗ್ರೀನ್ ಟೀ ಇದು. ಬೇಕಾದವರು ಖಂಡಿತ ನೀವು ಕಮೆಂಟ್ ಮಾಡಿ. ಹಾಗೆ ನಮ್ಮ ಬ್ಲ್ಯಾಕ್ ರೈಸ್ ಮಾಲ್ಟ್ ಪೌಡ್ರು ಕೂಡ ಸೂಪರ್ ರಿಸಲ್ಟ್ ಅನ್ನು ಕೊಡುತ್ತೆ. ಬೇಕಾದವರು ಮತ್ತು ಡಿಟಾಕ್ಸ್ ಡ್ರಿಂಕ್ಸ್ ಕೂಡ ಹೇಳಿದೆ, ಅದ್ರ ಬಗ್ಗೆ ಮಾಹಿತಿನ ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಇದು ನಾನು ಬಳಸ್ತಾ ಇರುವಂಥ ಗ್ರೀನ್ ಟೀ. ಸ್ಕಿನ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಒಳ್ಳೆ ಹರ್ಬ್ಗಳನ್ನ ಬಳಸಿ ಮಾಡಿರುವಂಥದ್ದು ತುಂಬಾ ಚೆನ್ನಾಗಿದೆ. ಇದನ್ನು ಬೆಳಗ್ಗೆ 1 ಟೈಮು, ಸಂಜೆ 1 ಟೈಮ್ ಕುಡಿಯೋದ್ರಿಂದ ದೇಹ ಡಿಟಾಕ್ಸ್ ಆಗುತ್ತೆ, ಮೆಟಬಾಲಿಸ್ ಜಾಸ್ತಿ ಆಗೋ ಥರ ಮಾಡುತ್ತೆ. ಈಗ ಕೆಲವರು ತಿಂಡಿ ಮಾಡ್ತೀವಿ ಅಂದ್ಕೊಳ್ಳಿ, ಹಸು ಜಾಸ್ತಿ ಆಗ್ತಾ ಇರುತ್ತೆ, ಜಾಸ್ತಿ ಊಟ ಮಾಡಬೇಕು, ಏನು ನೋಡಿದ್ರು ತಿನ್ನಬೇಕು ಅಂತ ಕೂಡ ಅನಿಸ್ತಾ ಇರುತ್ತೆ. ಅದನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ ಈ ನಮ್ಮ ಗ್ರೀನ್ ಟೀ ಅಂತ ಕೂಡ ಹೇಳ್ಬೋದು. ಚೆನ್ನಾಗಿದೆ. ಕೆಲವರು ಲೆಮನ್ ಟೀ, ಬ್ಲಾಕ್ ಕಾಫಿ ಎಲ್ಲ ಕುಡಿತಾರಲ್ಲ, ಈ ಒಂದು ಹರ್ಬ್ಗಳಲ್ಲಿ ಮಾಡಿರುವಂಥ ಗ್ರೀನ್ ಟೀ ನೀವು ಕುಡಿದ್ರೆ ಖಂಡಿತ ನೀವು ತುಂಬ ಇಷ್ಟಪಡ್ತೀರಿ. ಎಲ್ಲರೂ ಸಹ ಬಿಸಿ ಬಿಸಿ ಇದ್ದಾಗಲೇ ಕುಡಿದ್ರೂ ಕೂಡ ಒಳ್ಳೆ ಟೇಸ್ಟ್ ಕೂಡ ತಂದು ಕೊಡುತ್ತೆ. ಕೆಲವರು ತಣ್ಣಗೆ ಮಾಡಿಕೊಂಡಾಗ ಒಂದು ಸ್ವಲ್ಪ ಕಹಿ ಅಂತ ಅನಿಸುತ್ತೆ, ಬಿಸಿಲು ಕುಡಿಬೇಕು. ತುಂಬ ಕಹಿ ಏನಿಲ್ಲ. ಗ್ರೀನ್ ಟೀ ನೀವು ಹೊರಗಡೆ ಎಲ್ಲ ಸಿಗುತ್ತೆ ನೋಡಿ, ಕೆಲವು ಗ್ರೀನ್ ಟೀಗಳು ಮಾರ್ಕೆಟಲ್ಲಿ ಸಿಗ್ತಾ ಇದೆಯಲ್ವ, ಅದೊಂದು ಸ್ವಲ್ಪ ತುಂಬ ಕಹಿ ಇರುತ್ತೆ. ಅಷ್ಟು ಕಹಿ ಇದು ಖಂಡಿತ ಕೊಡೋದಿಲ್ಲ. ನನಗೆ ರೋಸ್ ಪೆಟಲ್ಸು ನಾನು ಎಲೆಗಳು ಹಾಕಿದ್ದು ನೋಡಿ, ಗುಲಾಬಿ ದಳಗಳು, ಅದು ಒಳ್ಳೆ ಘಮ ಕೊಡುತ್ತೆ. ನಾವೆಲ್ಲ ಚಿಕ್ಕವರಿದ್ದಾಗ ಆ ಗುಲಾಬಿ ಎಲೆ ಅಂದರೆ ಪೆಟಲ್ಸ್ಗಳನ್ನ ತಿಂತಾ ಇದ್ವಿ ಹಾಗೇ ಅಲ್ವಾ, ನಿಮಗೆ ನೆನಪಿದೆಯಾ ಗೊತ್ತಿಲ್ಲ. ನಾನಂತೂ ಒಂದೊಂದ್ಸಲ ಎಲೆಗಳನ್ನ ಒಂಥರ ಸಿಹಿ ಸಿಹಿ ಅನಿಸೋದು. ಹಾಗೆ ಗುಲ್ಕನ್ಗೆ ರೋಸನ್ನು ಬಳಸ್ತಿದ್ರಲ್ವ, ತುಂಬ ಒಳ್ಳೆಯದದು. ನಾನು ಅದಕ್ಕೆ ಆ ಗುಲಾಬಿ ಎಲೆಗಳನ್ನ ಏನು ಗಿಡ ಮೂಲಿಕೆಗಳಿದೆಯೋ ಅದ್ರ ಜೊತೆ ನಾನು ಅದು ಕೂಡ ಬಳಸಿದ್ದೀನಿ.
ಕುಡಿದು ಮುಗಿಸ್ತೀನಿ. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನನ್ನ ಡೈಲಿ ಬ್ಲಾಗಲ್ಲಿ ಖಂಡಿತ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ತುಂಬ ಜನ ಕೇಳ್ತಾ ಇರೋದು ನಿಮ್ಮ ಸ್ಕಿನ್ ಸಿಕ್ಕಾಬಿಟ್ಟೆ ಗ್ಲೋ ಆಗಿದೆ, ಏನು ಪ್ರಾಡಕ್ಟನ್ನು ಬಳಸ್ತಾ ಇದ್ದೀರಿ ಅಂತ ತುಂಬ ಹೆಣ್ಮಕ್ಳು ಕೇಳಿದ್ದೀರಿ. ನನ್ನ ಪ್ರಾಡಕ್ಟ್ಗಳು ಇಷ್ಟೇ. ನನ್ನ ಬ್ಲ್ಯಾಕ್ ರೈಸ್ ಮಾಲ್ಟ್ ಪೌಡ್ರ್ ಆಗಲಿ, ಮಂಜಿಸ್ಟಾ ಸೋಪು, CM ಆಯಿಲು, ಜೊತೆಗೆ ನನ್ನ ಈ ಗ್ರೀನ್ ಟೀ ಮತ್ತು ಡಿಟಾಕ್ಸ್ ಡ್ರಿಂಕ್ಸ್ ಕೂಡ ನಾನು ಮಾಡ್ಕೊಂಡಿದ್ದೀನಿ. ಅದು ನೈಟ್ ಟೈಮ್ ಕುಡಿಯುವಂಥದ್ದು. ಅದು ನನ್ನ ದಿನಚರಿಲಿ ಬದಲಾಗಿರುವಂಥದ್ದು. ಸುಮಾರು 4 ತಿಂಗಳಿಂದ ನಾನು ಬಳಸ್ತಾ ಇರುವಂಥದ್ದು. ಇದೇ ನನ್ನ ಗುಟ್ಟು. ಹೇಳಿ ಅಕ್ಕ ನೋಡಿ, ನಾನು ಒಂದು ಮೆಸೇಜನ್ನ ಹಾಕ್ತೀನಿ ನೋಡಿ ಅವ್ರು ಏನು ಹೇಳಿದ್ದಾರೆ ಅಂದ್ಬಿಟ್ಟು. ಇಷ್ಟೇ ನನ್ನ ಗುಟ್ಟು. ನಿಮ್ಮ ಸೀಕ್ರೆಟ್ ಹೇಳಿ ಅಕ್ಕ ಅಂತ ಕೇಳ್ತೀರಿ, ಇಷ್ಟೇ ಆಯಿತಾ. ನಮ್ಮ ಬ್ಲ್ಯಾಕ್ ರೈಸ್ ಮಾಲ್ಟ್ ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ. ವಾಟ್ಸಪ್ ಮಾಡಿ, ಕಾಲ್ ಮಾಡಬೇಡಿ ಜಾಸ್ತಿ. ಕಾಲ್ ಮಾಡಿದ್ರು ಪಿಕ್ ಮಾಡೋಕ್ಕೆ ನನಗೆ ಒಂದು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಕಷ್ಟ ಆಗುತ್ತೆ. ವಾಟ್ಸಪ್ ಮಾಡಿ, ನಾನು ರಿಪ್ಲೈನ ಮಾಡ್ತೀನಿ. ಬರೋಣ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನನ್ನ ಲಾಗ್ ವಿಡಿಯೋನ ಲಾಸ್ಟ್ವರೆಗೂ ನೋಡಿದ್ದೆ ನಿಮ್ಮೆಲ್ರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಹೊಸಬ್ರಾಗಿದ್ದರೆ ಚಾನಲ್ಗೆ ಮೊದಲ ಬಾರಿ ಬಂದು ವಿಸಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಯಾಕೆ ಕೇಳೋದು ಅಂದರೆ, ಪ್ರತಿನಿತ್ಯ ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗಳಿಗೆ ಬರುತ್ತೆ. ಅದಕ್ಕೋಸ್ಕರ ಸಪೋರ್ಟ್ ಸಿಗುತ್ತೆ. ನಿಮ್ಮೆಲ್ಲರ ಸಪೋರ್ಟಿಂದನೇ ಅಲ್ವಾ ನೆಕ್ಸ್ಟ್ ವಿಡಿಯೋ ತರಕ್ಕೆ ಸಾಧ್ಯ ಆಗೋದು. ಅದರಿಂದ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ, ಬಾಯ್. ಮತ್ತೆ ಬೇಕಾ ಚಿನ್ನು ಹಾಕಿಲ್ಲ ನೀನು, ಚಡ್ಡಿ ಹಾಕಿಲ್ಲ ನೀನು, ಎಲ್ಲ ಶೇಮ್ ಮಾಡ್ತಾರೆ ನಿನಗೆ. ಮಲಗಿದ್ದ ಹುಷ್ ಮಾಡಿ ಬಂದ. ಈಗ ಎಲ್ರಿಗೂ ಆಯ್ ಮಾಡು, ಎಲ್ರಿಗೂ. ಎಲ್ಲರೂ ನೋಡ್ತಾವ್ರೆ ನಿನ್ನ. ಏನು ಏನು ಬಾಯ್. ಇನ್ನೂ ನಿದ್ರೆ ಹೋಗಿಲ್ಲ ಅಣ್ಣವ್ರಿಗೆ, ಇನ್ನೂ ನಿದ್ರೆ ಹೋಗಿಲ್ಲ. ಬರೋಣ, ಎಲ್ರಿಗೂ ಬಾಯ್, ನಮಸ್ಕಾರ.